ಒಂದು ಯಾವುದಾದ್ರೂ ಪವರ್ ನೆಗೆಟಿವ್ ಇತ್ತು ಅಂತಂದ ಹೇಳಿದ್ರೆ ದೆನ್ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್. ಫಾರ್ ಎಕ್ಸಾಂಪಲ್ ಇದರಲ್ಲಿ 3 to the power of 5 ಇಲ್ಲಿ ಕೊಟ್ಟಿರ್ತಾನಂತ ಮಾಡ್ರಿ. ನೀವು ಕನ್ಫ್ಯೂಷನ್ ಆಗ್ಬಿಟ್ಟು 3 to 5 ಇದೆ ಹೈಯೆಸ್ಟ್ ಪವರ್ ಅಂತಂದ ಹೇಳಿ ಡಿಗ್ರಿ 5 ಅಂತ ಬರಿಬಾರ್ದು. ಪವರ್ now you see here p of -1 is 0 and p of 4 is also 0. Therefore -1 and 4 are the zeros of the polynomial. Hello students, today we are going to understand about polynomials. So polynomials ಬಗ್ಗೆ ನಿಮಗೆ ಆಲ್ರೆಡಿ 9th ಸ್ಟ್ಯಾಂಡರ್ಡ್ ನಲ್ಲಿ ನೀವು ಓದಿದ್ದೀರಾ, ಮತ್ತೆ ಇವಾಗ ಸ್ವಲ್ಪ ರೀಕಾಲ್ ಮಾಡೋಣ. ಓಕೆ, ನಾವು ಪಾಲಿನಾಮಿಯಲ್, say polynomial is denoted by p of x. p of x ಅಂದ್ರೆ ಏನು? ಪಾಲಿನಾಮಿಯಲ್ ಇನ್ x. ಪಾಲಿನಾಮಿಯಲ್ ಇನ್ x ಅಂದ್ರೆ ನಾವು ಪಾಲಿನಾಮಿಯಲ್ ಬರೆದಾಗ ಅದರಲ್ಲಿ ವೇರಿಯೇಬಲ್ಸ್ ಏನಿರ್ತಾವೆ ಅಂದ್ರೆ ಓನ್ಲಿ x ಇರುತ್ತೆ. ಅದರ ಪ್ರಕಾರನೇ p of y, p of y, p of y ಅಂತ ಬರೆದ್ರೆ ಈ ಪಾಲಿನಾಮಿಯಲ್ ನಲ್ಲಿ ವೇರಿಯೇಬಲ್ ಏನಿರುತ್ತೆ? y. That's why we say p of x means polynomial in x. p of y means polynomial in y. If I write p of z, that is nothing but polynomial in z. ಅಂದ್ರೆ ಆ ಪಾಲಿನಾಮಿಯಲ್ ನಲ್ಲಿ ಬರೀ z ಅನ್ನೋ ವೇರಿಯೇಬಲ್ ಮಾತ್ರ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ I write here p of x. I write here 2x to the power of 4 plus 3x to the power of 3 minus 5x square plus 2x plus 5. ನೋಡ್ರಿ, ಇದು ಒಂದು ಪಾಲಿನಾಮಿಯಲ್. ಪಾಲಿನಾಮಿಯಲ್ ಅಂದ್ರೆ ಇಟ್ ಮಸ್ಟ್ ಕಂಟೈನ್ಸ್ ಮೆನಿ ಟರ್ಮ್ಸ್, ಜಾಸ್ತಿ ಟರ್ಮ್ಸ್ ಇರ್ತವೆ. ಓಕೆ, ದೆನ್ ಅದನ್ನ ಏನ್ ಹೇಳ್ತೀವಿ ನಾವು? ಪಾಲಿನಾಮಿಯಲ್ ಅಂತಂದೇಳಿ ಹೇಳ್ತೀವಿ. Here 2x to the power of 4, 3x cube minus 5x square, 2x plus 5 ಈ ತರ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇದನ್ನ ನಾವು ಯಾವ ತರ ಬರಿಬೇಕು ಅಂದ್ರೆ ಪಾಲಿನಾಮಿಯಲ್ ಶುಡ್ ಬಿ ರಿಟರ್ನ್ ಆಲ್ವೇಸ್ ಇನ್ ದ ಡಿಸೆಂಡಿಂಗ್ ಆರ್ಡರ್ ಆಫ್ ದ ಪವರ್ಸ್ ಆಫ್ ವೇರಿಯಬಲ್. ಇಲ್ಲಿ ನೋಡ್ರಿ, 2x to the power of 4 ಇದೆ, ಆಮೇಲೆ ಏನಿದೆ? x ಕ್ಯೂಬ್ ಬಂದಿದೆ, ಆಮೇಲೆ ಏನಿದೆ? x ಸ್ಕ್ವೇರ್ ಬಂದಿದೆ, ಆಮೇಲೆ x, ಆಮೇಲೆ 5 ಕಾನ್ಸ್ಟಂಟ್. ಅರ್ಥ ಆಯ್ತಲ್ಲ? ಇದು ಪವರ್ಸ್ ಡಿಕ್ರೀಸಿಂಗ್ ಆರ್ಡರ್ ನಲ್ಲಿ ಬರೆದ್ರೆ ದಟ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ರೈಟಿಂಗ್ ಎ ಪಾಲಿನಾಮಿಯಲ್. ಅಂಡರ್ಸ್ಟ್ಯಾಂಡ್? ಸೊ ಇದ್ರ ಪ್ರಕಾರನೇ p of y, I write here 3y cube minus 5x square plus 3x minus root 2. ನೋಡ್ರಿ, ಇಲ್ಲಿ ಏನಾಗಿದೆ? ಈ ಪಾಲಿನಾಮಿಯಲ್ ನಲ್ಲಿ ಬರೇ y ಮಾತ್ರ ಇರಬೇಕು. y. ನಾವು ಹಿಯರ್ p of y ಅಂದ್ರೆ ಪಾಲಿನಾಮಿಯಲ್ ಇನ್ y. ಇಲ್ಲಿ ಬರೇ y ಮಾತ್ರ ಇರಬೇಕು, ಯಾವುದು? ವೇರಿಯೇಬಲ್ಸ್. ಅದಕ್ಕಾಗಿ ಎಕ್ಸಾಂಪಲ್ 3y ಕ್ಯೂಬ್ ಮೈನಸ್ 5y ಸ್ಕ್ವೇರ್ ಪ್ಲಸ್ 3y ಮೈನಸ್ ರೂಟ್ 2. ಇಲ್ಲಿ ನೋಡ್ರಿ, ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಇದೆ ನೋಡ್ರಿ. ಪವರ್ಸ್ ಎಲ್ಲ powers of variable should be in descending order. This is called standard form of writing polynomial. Okay, p of z, say for example I write 2z plus 3. Nodri, 2z plus 3. This is polynomial in z. Aitha? So illi so many terms idave, illi erade terms idave. Estana terms idli we call it as a polynomial. Understand? Now p of x, 2x to the power of 4 plus 3x cube minus 5x square plus 2x plus 5. Now here degree of the polynomial ನಾವು ಕಂಡುಹಿಡಬೇಕಾದ್ರೆ ಎಕ್ಸಾಮಿನೇಷನ್ ನಲ್ಲಿ ಕೊಡೋದು ಅದೇ. ವಾಟ್ ಈಸ್ ದ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಕೇಳಬಹುದು. ಅವಾಗ ನಾವೇನ್ ಮಾಡಬೇಕು? ಈ ವೇರಿಯೇಬಲ್ಗೆ ಪವರ್ ಏನಿದೆ, ಹೈಯೆಸ್ಟ್ ಪವರ್ ಯಾವ್ದಿದೆ ಅದು ನೋಡ್ಕೋಬೇಕು. ನೋಡ್ರಿ, ಇಲ್ಲಿ x to the power of 1, x square, x cube, x to the power of 4. ಹೈಯೆಸ್ಟ್ ಪವರ್ ಯಾವುದು? 4. Therefore its degree is
4 ಅಂತಂದೇಳಿ ಬರಿಬೇಕು. ಡಿಗ್ರಿ ಈಸ್ 4. ನಾವು ಸಿಮಿಲರ್ಲಿ ಪಿ ಆಫ್ ವೈ ಇದರಲ್ಲಿ ನೋಡ್ಕೊಡ್ರಿ, ಇದರಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿದೆ? 3 ಇದೆ. ದೇರ್ ಫೋರ್ ಡಿಗ್ರಿ ಏನಿದು? ಡಿಗ್ರಿ ಈಸ್ 3. ಸಿಮಿಲರ್ಲಿ ಇಲ್ಲಿ ಪಿ ಆಫ್ ಝೆಡ್ ನಲ್ಲಿ, ಪಾಲಿನಾಮಿಯಲ್ ಇನ್ ಝೆಡ್ ನಲ್ಲಿ 2z ಪ್ಲಸ್ 3 ಹೈಯೆಸ್ಟ್ ಪವರ್ ಏನಿದೆ ಅಂದ್ರೆ ಏನು ಇಲ್ಲ ಅಂದ್ರೆ ಅದ್ರ ಪವರ್ ಏನಿರುತ್ತೆ? 1. ಅಂಡರ್ಸ್ಟ್ಯಾಂಡ್? ನಾವು ಇದ ಡಿಗ್ರಿ ಈಸ್ 1. ಅಂಡರ್ಸ್ಟ್ಯಾಂಡ್? ಸೊ ಡಿಗ್ರಿ ಯಾವ ತರ ಕಂಡಿಡ್ಬೇಕು ಗೊತ್ತಾಯ್ತಲ್ಲ? ಡಿಗ್ರಿ ಬೇಕು ಅಂತಂದು ಹೇಳಿದ್ರೆ ನಾವೇನ್ ಮಾಡ್ಬೇಕು? ಪಾಲಿನಾಮಿಯಲ್ ನಲ್ಲಿ ಏನ್ ನೋಡ್ಬೇಕು? ವೇರಿಯೇಬಲ್ ನೋಡ್ಬೇಕು. ವೇರಿಯೇಬಲ್ಗೆ ಹೈಯೆಸ್ಟ್ ಪವರ್ ಯಾವ್ದಿರುತ್ತೋ ಅದೇ ಡಿಗ್ರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮನ್ನ ಕನ್ಫ್ಯೂಷನ್ ಮಾಡ್ಬೇಕಂತಂದು ಹೇಳಿ ಚೇಂಜ್ ಮಾಡ್ಬಿಡ್ತಾರೆ ನೋಡ್ರಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಐ ರೈಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಕ್ಯೂಬ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಕ್ಯೂಬ್ ಎಕ್ಸ್ ಟು ದ ಪವರ್ ಆಫ್ 4 and here plus 4 to the power of 4 into x plus 5 ಈ ತರ ಕೊಟ್ಟಿರ್ತಾರ ಅಂತ ಮಾಡ್ರಿ. ಇದಕ್ಕೆ ಡಿಗ್ರಿ ಯಾವುದು ಅಂತಂದು ಹೇಳಿದ್ರೆ ನೀವೇನ್ ಮಾಡ್ತೀರಾ? ಕನ್ಫ್ಯೂಷನ್ ಮಾಡ್ಕೊಂಡು ಹೈಯೆಸ್ಟ್ ಪವರ್ ಯಾವುದು ಅಂತ ನೋಡ್ತಾ ಇರ್ತೀರಿ, ಹೌದಾ ಇಲ್ಲ? ಇಲ್ಲಿ ವೇರಿಯಬಲ್ಗೆ ಮಾತ್ರ ನೋಡ್ಬೇಕು ನೀವು, ಕಾನ್ಸ್ಟೆಂಟ್ಗೆ ನೋಡ್ರಿ. ಇದು 2 ಇಸ್ ಕಾನ್ಸ್ಟೆಂಟ್, ಅದಕ್ಕೆ ಪವರ್ ಏನನ್ನ ಕೊಡ್ಲಿ ನೀವು ಅದನ್ನ ಕೇರ್ ಮಾಡಬೇಡ್ರಿ. ಇಲ್ಲಿ ಪವರ್ ಏನ್ 3 ಕ್ಯೂಬ್ ಅದನ್ನ ನೋಡ್ಬೇಡ್ರಿ. ಮತ್ತೆ ಏನ್ ನೋಡ್ಬೇಕು ಅಂತಂದ ಹೇಳಿದ್ರೆ ಎಕ್ಸ್ ಏನಿದೆ ಆ ಎಕ್ಸ್ ನಲ್ಲಿ ವೇರಿಯಬಲ್ ಹೈಯೆಸ್ಟ್ ಪವರ್ ಯಾವ್ದಿದೆ ನೋಡ್ಕೊಂಡ್ಬಿಡ್ರಿ. ಇಲ್ಲಿ ಎಕ್ಸ್ ಟು ದ ಪವರ್ ಆಫ್ 4 ಇದೆ, ಅರ್ಥ ಆಯ್ತಾ? ನಾವು ಏನ್ ಮಾಡ್ತೀರಾ? ಇದ್ರ ಡಿಗ್ರಿ ಏನಿದೆ? ವಾಟ್ ಇಸ್ ದ ಡಿಗ್ರಿ ಆಫ್ ದಿಸ್? ಡಿಗ್ರಿ ಈಸ್ 4. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇದರಲ್ಲಿ 3 ಟು ದ ಪವರ್ ಆಫ್ 5 ಇಲ್ಲಿ ಕೊಟ್ಟಿರ್ತಾನಂತ ಮಾಡ್ರಿ. ನೀವು ಕನ್ಫ್ಯೂಷನ್ ಆಗ್ಬಿಟ್ಟು 3 to 5 ಇದೆ ಹೈಯೆಸ್ಟ್ ಪವರ್ ಅಂತಂದೇಳಿ ಡಿಗ್ರಿ 5 ಅಂತ ಬರಿಬಾರ್ದು. ಪವರ್ ಯಾವ್ದಕ್ಕಿರ್ಬೇಕು? ಹೈಯೆಸ್ಟ್ ಪವರ್ ಯಾವ್ದಕ್ಕಿರ್ಬೇಕು? ಫಾರ್ ವೇರಿಯಬಲ್ಗೆ ಇರ್ಬೇಕೆ ಹೊರತು ನಾಟ್ ಫಾರ್ ಕಾನ್ಸ್ಟೆಂಟ್ಸ್. ಅಂಡರ್ಸ್ಟ್ಯಾಂಡ್? ಈ ಕೊಯಿಫಿಷಿಯಂಟ್ಸ್ ಆರ್ ಕಾನ್ಸ್ಟೆಂಟ್ಸ್ಗೆ ಏನಿದ್ರೆ ಅದನ್ನ ತಗೋಬಾರ್ದು. ವೇರಿಯಬಲ್ಗೆ ಮಾತ್ರ ಕನ್ಸಿಡರ್ ಮಾಡಬೇಕು ಹೈಯೆಸ್ಟ್ ಪವರ್. ಓಕೆ, ನಾವು ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಬಗ್ಗೆ ಗೊತ್ತಾಯ್ತು ನಿಮ್ಗೆ. ಈಗ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. ಈ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಎದ್ರ ಮೇಲೆ ಬೇಸ್ ಮಾಡ್ಕೊಂಡು ಮಾಡಿರ್ತಾರೆ ಅಂತಂದು ಹೇಳಿದ್ರೆ ಡಿಗ್ರಿ ಮೇಲೆ ಬೇಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಹೆಸರು ಕೊಟ್ಟಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಹಿಯರ್ ನಾವು ಐ ರೈಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಬೇಡ ಎಕ್ಸ್ I write 2x plus 5. Now p of x is equal to 2x plus 5 ಅಂತ ಬರ್ತಿದ್ದೇನೆ. Now what is the degree of this polynomial? ನಿಮಗೆ ಗೊತ್ತಿದೆಯಲ್ಲ, ಏನು ಹೇಳ್ತೀರಾ? What is the degree of polynomial? Power, highest power ಏನಿದೆ? 1. That means you write that degree is 1. Okay. If the degree of the polynomial is 1, then it is called linear polynomial. Adna number 1. This is called linear polynomial. This is linear polynomial. So, ಈ linear polynomial ಗೆ general form ಇದೆ. General form of linear polynomial. General form. General form is ax plus b. General form ಏನಿದ್ರದ್ದು ax plus b. Okay. Now remember, if the polynomial has the degree 1, then that polynomial is called linear polynomial and its general form is ax plus b. Now second one, I write p of y is equal to 5y square plus 3y minus 2.
Now here, what is the degree of this polynomial in y? Its degree is 2. Why? Because highest power is 2. Now I write its degree is 2. Now if the degree of the polynomial is 2, then it is called quadratic polynomial. Adrನ್ನ ಏನು ಹೇಳಬೇಕು? Quadratic polynomial. I write quadratic polynomial. ಓಕೆ, ಇದನ್ನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ಬೇಕು. ಯಾವಾಗ ಅನ್ಬೇಕು? ಅದರ ಡಿಗ್ರಿ 2 ಇದ್ರೆ. ಅಂಡರ್ಸ್ಟ್ಯಾಂಡ್? ನಾವು ಅದಕ್ಕೆ ಜನರಲ್ ಫಾರ್ಮ್ ಒಂದು. ಸೊ ಜನರಲ್ ಫಾರ್ಮ್ ಏನಿದ್ರದ್ದು? ಜನರಲ್ ಫಾರ್ಮ್ ಈಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಸಿ ಪಾಲಿನಾಮಿಯಲ್ಗೆ ಇಲ್ಲಿ ನೀವು ಬೈ ಮಿಸ್ಟೇಕ್ ಆಗಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಆ ತರ ಮಾಡಬೇಡ್ರಿ. ಇಸ್ ಈಕ್ವಲ್ ಟು 0 ಬರೋದಿಲ್ಲ. ಅದು ಈಕ್ವೇಶನ್ಗೆ ಬರುತ್ತೆ ಹೊರತು ಪಾಲಿನಾಮಿಯಲ್ಗೆ ಬರೋದಿಲ್ಲ. ಸೊ ನೆಕ್ಸ್ಟ್ ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂತಂದು ಹೋಗ್ತೀವಲ್ಲ. ನೀವು ಆಲ್ರೆಡಿ ಲರ್ನ್ ಅಬೌಟ್ ಲೀನಿಯರ್ ಈಕ್ವೇಶನ್ಸ್. ಲೀನಿಯರ್ ಈಕ್ವೇಶನ್ ಅಂದಾಗ ಈಕ್ವಲ್ ಟು ಸೈನ್ ಬರುತ್ತೆ. ಅರ್ಥ ಆಯ್ತಾ? ಅಷ್ಟವರೆಗೆ ಬರೀ ಪಾಲಿನಾಮಿಯಲ್ ಅಂದ್ರೆ ಈಕ್ವಲ್ ಟು ಸೈನ್ ಬರೋದೇ ಇಲ್ಲ. ಅಲ್ಲಿ ಜ್ಞಾಪಕ ಇಟ್ಕೊಂಡಿರಿ. ನಾವು ನೆಕ್ಸ್ಟ್ ಥರ್ಡ್ ಒನ್, ಇಫ್ ಐ ರೈಟ್ p of x is equal to 2x cube minus 3x square plus 4x minus 8 ಅಂತ ಕೊಡ್ತೀನಿ. ನಾವು ಇದು ಪಾಲಿನಾಮಿಯಲ್ ಇನ್ x. ಸೊ ವಾಟ್ ಈಸ್ ಇಟ್ಸ್ ಡಿಗ್ರಿ ಅಂದ್ರೆ ನೀವು ಆಟೋಮೆಟಿಕ್ ನೋಡ್ತೀರಾ ಯಾವುದು ವೇರಿಯಬಲ್ x ಇದೆ, x ಗೆ ಹೈಯೆಸ್ಟ್ ಪವರ್ ಯಾವುದು? 3 ಇದೆ. ದೇರ್ಫೋರ್ ಇಟ್ಸ್ ಡಿಗ್ರಿ ಈಸ್ 3. ನೋಡ್ರಿ, ಡಿಗ್ರಿ 3 ಆಯ್ತು. ಡಿಗ್ರಿ 3 ಆದ್ರೆ ಅದಕ್ಕೆ ಹೆಸರು ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಇಟ್ ಇಸ್ ಕಾಲ್ಡ್ ಆಸ್ ಅ ಕ್ಯೂಬಿಕ್ ಪಾಲಿನಾಮಿಯಲ್. ಇಟ್ ಇಸ್ ಕಾಲ್ಡ್ ಕ್ಯೂಬಿಕ್ ಪಾಲಿನಾಮಿಯಲ್. Okay, if the degree of the polynomial is 3, then it is called cubic polynomial. What is its general form? General form ಏನಿದೆ ಅದು ಜ್ಞಾಪಕ ಇಟ್ಕೋಬೇಕು. General form is ax cube plus bx square plus cx plus d. ನೋಡ್ರಿ, ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d. ಸೊ ದಟ್ ಈಸ್ ದ ಜನರಲ್ ಫಾರ್ಮ್ ಆಫ್ ಅ ಕ್ಯೂಬಿಕ್ ಪಾಲಿನಾಮಿಯಲ್. ನಮ್ಮ ಸಿಲೆಬಸ್ಗೆ 3 ಇರೋದು, ಅಪ್ ಟು ಕ್ಯೂಬಿಕ್ ಪಾಲಿನಾಮಿಯಲ್ ಇದೆ. ಓಕೆ, ನೋಡಿ, ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d. ದಿಸ್ ಈಸ್ ದ ಜನರಲ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್. ಈಗ ನೀವು ಒಂದು ಮಾತು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಜನರಲ್ ಫಾರ್ಮ್ ಏನು? ax ಪ್ಲಸ್ ಬಿ. ಇಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕು, ax ಪ್ಲಸ್ ಬಿ ಅಂದ್ಮೇಲೆ ವೇರ್ a ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತಂದೇಳಿ ಜ್ಞಾಪಕ ಇಟ್ಕೊಳ್ರಿ. a ಬಂದ್ಬಿಟ್ಟು 0 ಆಗಿರಬಾರ್ದು. ಇಲ್ಲಿ ಕೂಡ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನಲ್ಲಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಕೊಟ್ಟಿದ್ದೀನಿ. ಹಿಯರ್ ಆಲ್ಸೋ a ಶುಡ್ ನಾಟ್ ಬಿ ಈಕ್ವಲ್ ಟು 0. ಅಂಡ್ ಹಿಯರ್ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d ಅಂತ ಕೊಟ್ಟಿದ್ದೀನಿ. ಇಲ್ಲಿ ಕೂಡ ಅಂಡ್ a ಶುಡ್ ನಾಟ್ ಬಿ ಈಕ್ವಲ್ ಟು 0. ಯಾಕೆ a ಶುಡ್ ನಾಟ್ ಬಿ ಈಕ್ವಲ್ ಟು 0 ಬರ್ದಿರಾ? ಸಪೋಸ್ 0 ಆಯ್ತು ಅಂತ ಮಾಡ್ರಿ. ಸೇ ಫಾರ್ ಎಕ್ಸಾಂಪಲ್ a ಬಿಕಮ್ಸ್ 0. 0 ಇಂಟು ಎಕ್ಸ್ ಇಸ್ 0 ಅಂದ್ರೆ ಅದು ಲೀನಿಯರ್ ಪಾಲಿನಾಮಿಯಲ್ ಆಗಿರೋದಿಲ್ಲ. ಅರ್ಥ ಆಯ್ತಲ್ಲ? ಇವಾಗ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿದ್ವಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನಲ್ಲಿ a is equal to 0 ಆಗ್ಬಿಟ್ರೆ 0 into x square is 0. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿರೋದಿಲ್ಲ. ದೆನ್ ಇಟ್ ವಿಲ್ ಬಿಕಮ್ ಲೀನಿಯರ್ ಪಾಲಿನಾಮಿಯಲ್. ಇಲ್ಲಿ ಬರೀ ಕಾನ್ಸ್ಟೆಂಟ್ ಮಾತ್ರ ಉಳಿತದೆ, ಇಲ್ಲಿ ಲೀನಿಯರ್ ಪಾಲಿನಾಮಿಯಲ್ ಆಗ್ಬಿಡುತ್ತೆ. ಅದೇ ಪ್ರಕಾರ ಕ್ಯೂಬಿಕ್ ಪಾಲಿನಾಮಿಯಲ್ ನಲ್ಲಿ a is equal to 0 ಆಯ್ತು ಅಂದ್ರೆ ax ಕ್ಯೂಬ್ ದಿಸ್ ಹೋಲ್ ಥಿಂಗ್ ವಿಲ್ ಬಿಕಮ್ 0. ದೆನ್ ಕ್ಯೂಬಿಕ್ ಪಾಲಿನಾಮಿಯಲ್ ಇರೋದಿಲ್ಲ. ಅದು ಏನಾಗುತ್ತೆ? ಕ್ವಾಡ್ರಾಟಿಕ್
ಪಾಲಿನಾಮಿಯಲ್ ಆಗುತ್ತೆ. ಅದಕ್ಕಾಗಿ ಇದು ಇಂಪಾರ್ಟೆಂಟ್. ಎ ಶುಡ್ ನಾಟ್ ಬಿ ಈಕ್ವಲ್ ಟು 0 ಆಯ್ತಲ್ಲ. ನಾವು ಯು ಅಂಡರ್ಸ್ಟುಡ್ ದ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. ಈಗ ವಿಚ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಈಸ್ ನಾಟ್ ಎ ಪಾಲಿನಾಮಿಯಲ್? ಕೆಲವೊಂದು ಸಾರಿ MCQs ನಲ್ಲಿ ಇದು ಕೇಳ್ತಾರೆ. ಏನು ಈ 4 ಎಕ್ಸ್ಪ್ರೆಷನ್ಸ್ ಕೊಟ್ಬಿಡ್ತಾರೆ, 4 ಪಾಲಿನಾಮಿಯಲ್ಸ್ ಕೊಡ್ತಾರೆ. ಅದರಲ್ಲಿ ಯಾವುದು ಪಾಲಿನಾಮಿಯಲ್ ಅಲ್ಲ, ವಿಚ್ ಅಮಾಂಗ್ ದಿಸ್ 4 ಇಸ್ ನಾಟ್ ಎ ಪಾಲಿನಾಮಿಯಲ್ ಅಂತಂದೇಳಿ ಕ್ವಶನ್ ಕೇಳ್ತಾರೆ. ಅವಾಗ ನೀವೇನ್ ಮಾಡಬೇಕು, ಒಂದೇ ಜ್ಞಾಪಕ ಇಟ್ಕೊಳ್ರಿ ಇದನ್ನ. ಸಿ ಆಕ್ಚುಲಿ ಹಿಯರ್ if I write p of x is equal to 2x to the power of 4 minus 3x cube plus 4x square plus 3x minus 5. Now, this is polynomial in x ಅಂತ ನಿಮಗೆ ಗೊತ್ತಿದೆ. Here degree also ಈಸಿಯಾಗಿ ಗುರ್ತಿಡ್ಬಿಡ್ತೀರಾ. ಡಿಗ್ರಿ ಏನು 4 ಅಂತಂದು ಬರೀತೀರಾ. ಓಕೆ, ಸೊ ಈಗ ಒಂದು ಅಬ್ಸರ್ವ್ ಮಾಡಬೇಕು. ಈ ತರನೇ ಈ ಪಾಲಿನಾಮಿಯಲ್ಸ್ ಕೊಟ್ಟಿರ್ತಾನೆ, 4 ಪಾಲಿನಾಮಿಯಲ್ಸ್ ಕೊಟ್ಟಿರ್ತಾನೆ. ಅದರಲ್ಲಿ ಅದರ ಯಾವುದು ಪಾಲಿನಾಮಿಯಲ್ ಅಲ್ಲ ಅಂತಂದು ಹೇಳಿ ಕೇಳ್ತಾನೆ. ವಿಚ್ ಅಮಾಂಗ್ ದಿಸ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕು ಅಂದ್ರೆ ಜ್ಞಾಪಕ ಇಟ್ಕೊಳ್ರಿ, ಪವರ್ಸ್ ಆಫ್ ವೇರಿಯಬಲ್ಸ್ ಶುಡ್ ಬಿ ಎ ನಾನ್ ನೆಗೆಟಿವ್ ಇಂಟೆಗ್ರಲ್ ನಂಬರ್ ಆಗಿರ್ಬೇಕು. ಇಟ್ ಶುಡ್ ಬಿ ನಾನ್ ನೆಗೆಟಿವ್ ಇಂಟೆಗ್ರಲ್ ಪವರ್ ಆಗಿರ್ಬೇಕು. ನಾನ್ ನೆಗೆಟಿವ್ ಅಂದ್ರೆ ಏನು? ಇಟ್ ಮಸ್ಟ್ ಬಿ ಪಾಸಿಟಿವ್. ಇಂಟೆಗ್ರಲ್ ಅಂತಂದು ಹೇಳಿದ್ರೆ ದಟ್ ಮಸ್ಟ್ ಬಿ ಎ ಹೋಲ್ ನಂಬರ್. ಸೊ ಫಾರ್ ಎಕ್ಸಾಂಪಲ್ ಇಟ್ ಮಸ್ಟ್ ಬಿ ಪವರ್ ನೋಡ್ರಿ, ಇಲ್ಲಿ 4 ಇದೆ ಹೋಲ್ ನಂಬರ್, 3 ಇದೆ, 2 ಇದೆ, 1 ಇದೆ, ಹೌದಾ ಇಲ್ಲ? ಸೊ ಈ ಪವರ್ಸ್ ಎಲ್ಲ ಹೋಲ್ ನಂಬರ್ಸ್ ಅಂತ. ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ p of x is equal to 2x to the power of 4 minus 3x to the power of minus 3 plus 4x square plus 3x minus 5. ಇಲ್ಲಿ ನೋಡ್ರಿ, ನಿಮ್ಗೆ ಏನ್ ಚೇಂಜ್ ಕಂಡು ಬರ್ತಾ ಇದೆ? ಇಲ್ಲಿ ಪವರ್ ಇಲ್ಲಿ +3 ಇದೆ, ಇಲ್ಲಿ ಏನಾಗಿದೆ -3. ಒಂದು ಯಾವ್ದಾದ್ರೂ ಪವರ್ ನೆಗೆಟಿವ್ ಇತ್ತು ಅಂತಂದ ಹೇಳಿದ್ರೆ ದೆನ್ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್. ಅದೇ ಪ್ರಕಾರ ಇನ್ನೊಂದು ಕೊಡ್ತಾನೆ, 2x to the power of 4 minus 1 by 3x, or I mean say 3 into 1 by x to the cube plus 4x square plus 3x minus 5. ಇಲ್ಲಿ ಏನ್ ಚೇಂಜ್ ಇದೆ ಹೇಳಿ? 3 1 by x ಕ್ಯೂಬ್ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಇದನ್ನ ರೌಂಡ್ ಆಫ್ ಮಾಡ್ತೀನಿ. ನೀವೇನ್ ಮಾಡಬೇಕು, ಇದನ್ನ ನಾವು ಆಸ್ ಪರ್ ದಿಸ್ ವಾಟ್ ಇಸ್ ದಟ್ ಐ ಮೀನ್ಸ್ ಪವರ್ಸ್ ನಲ್ಲಿ ನಾವು ಡಿನಾಮಿನೇಟರ್ ನಲ್ಲಿ ಇರೋ ಒಂದು ಟರ್ಮ್ ನ ನ್ಯೂಮರೇಟರ್ ತಗೊಂಡ್ ಬಂದ್ರೆ ಏನಾಗುತ್ತೆ? ಪವರ್ ನ ಚೇಂಜ್ ಸೈನ್ ಚೇಂಜ್ ಆಗುತ್ತೆ. ಸೆ ಫಾರ್ ಎಕ್ಸಾಂಪಲ್ 3 into 1 by x ಕ್ಯೂಬ್ ಇದ್ರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 3x to the power of -3. ಇದು ನ್ಯೂಮರೇಟರ್ ಬಂತು. ಆದ್ರೆ ಏನಾಗಿದೆ? +3 ಹೋಗ್ಬಿಟ್ಟು -3 ಆಯ್ತು. ಅವಾಗ ಏನಾಗುತ್ತೆ? ಈ ತರ ಕೊಟ್ಬಿಟ್ಟು ನಿಮ್ಗೆ ಕೇಳ್ತಾನೆ, ನಿಮ್ಗೆ ಇದು ಗೊತ್ತಿರ್ಬೇಕು ತಾನೆ, ನೀವು ಮರ್ತೋಗಿರ್ತೀರಾ. ಅದಕ್ಕೆ ನೀವೇನ್ ಮಾಡ್ತೀರಾ? ಇದೇ ರೈಟ್ ಅಂತಂದೇಳಿ ಹಾಕ್ಬಿಡ್ತೀರಾ, ಎಲ್ಲಿ ನೆಗೆಟಿವ್ ಸೈನ್ ಇಲ್ಲ ಬಿಡು ಅಂತಂದೇಳಿ. ಅರ್ಥ ಆಯ್ತಾ? ಇದು ಡಿನಾಮಿನೇಟರ್ ಕೊಟ್ಟಾಗ, ಡಿನಾಮಿನೇಟರ್ ನಲ್ಲಿ ಒಂದು ವೇರಿಯಬಲ್ ಇದ್ರೆ ಆ ವೇರಿಯಬಲ್ ನ್ಯೂಮರೇಟರ್ ಬಂದಾಗ ಅದ್ರ ಪವರ್ ನೆಗೆಟಿವ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕಾಗಿ ನೀವು ಈ ತರ ಮಾಡ್ಕೊಂಡು ನೋಡ್ಬೇಕು. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 3 into x to the power of -3 ಆಗುತ್ತೆ. ಸೊ ದೆನ್ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಆಲ್ಸೋ ನಾಟ್ ಎ ಪಾಲಿನಾಮಿಯಲ್. ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್. ನೆಕ್ಸ್ಟ್ ಯಾಕೆ ಅಂತಂದು ಹೇಳಿದ್ರೆ ನಾನು ಇಲ್ಲಿ ಬರೆದು ತೋರಿಸಿದ್ದೀನಿ. ಸೊ ಇದ್ರ ಪವರ್ ಮೈನಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು 2x to the power of 5.3. ನೋಡ್ರಿ, ವಾಟ್ ಇಸ್ ದಟ್? ಪವರ್ ಏನಿದೆ? ಡೆಸಿಮಲ್ ನಂಬರ್ ಇದೆ. ಅಥವಾ ಪ್ಲಸ್ 3x ಕ್ಯೂಬ್ ಮೈನಸ್ 4x ಪ್ಲಸ್ 2 ಅಂತ ಈ ತರ ಕೊಟ್ಟಿರ್ತಾನೆ. ಈ ತರ ಕೊಟ್ಟಾಗ ನೀವೇನ್ ಮಾಡ್ತೀರಾ? ಪವರ್ ನಲ್ಲಿ ಏನಾದ್ರೂ ಡೆಸಿಮಲ್ ನಂಬರ್ ಕಂಡು ಬಂದ್ರೆ
ಅವಾಗ ನೀವೇನ್ ಮಾಡಬೇಕು, ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್. ನೆಕ್ಸ್ಟ್, ಸಪೋಸ್ 2x to the power of half, ನೋಡ್ರಿ ಹಾಫ್ ಪ್ಲಸ್ 5x ಕ್ಯೂಬ್ ಮೈನಸ್ 3x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 1 ಅಂತ ಈ ತರ ಕೊಟ್ಟಿರ್ತಾನೆ. ಇಲ್ಲಿ ಏನಾಯ್ತು ನೋಡ್ರಿ, ಪವರ್ ನಲ್ಲಿ ಫ್ರಾಕ್ಷನ್ ಬಂತು. ಫ್ರಾಕ್ಷನ್ ಬಂದ್ರೆ ಕೂಡ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ನೋಡ್ರಿ. ಯಾವುದು ಪಾಲಿನಾಮಿಯಲ್ ಅಲ್ಲ ಅಂತಂದು ಹೇಳಿದ್ರೆ ಪವರ್ ನಲ್ಲಿ ನೆಗೆಟಿವ್ ಸೈನ್ ಇರಬಾರ್ದು, ನಂಬರ್ 1. ನೆಕ್ಸ್ಟ್, ಪವರ್ ಬಂದ್ಬಿಟ್ಟು ನಿಮ್ಗೆ ಡೆಸಿಮಲ್ ಆಗಿರಬಾರ್ದು, ಮತ್ತೆ ಪವರ್ ಬಂದ್ಬಿಟ್ಟು ಫ್ರಾಕ್ಷನ್ ಆಗಿರಬಾರ್ದು. ಅರ್ಥ ಆಯ್ತಾ? ನಾವು ಸಮ್ ಟೈಮ್ಸ್ ಈ ವಿಲ್ ಗಿವ್ x ಪ್ಲಸ್ 1x ಸ್ಕ್ವಯರ್ ಪ್ಲಸ್ 1/x ಮೈನಸ್ 1 ಪ್ಲಸ್ 3 ಅಂತಂದು ಹೇಳಿ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ರಿ, x ಮೈನಸ್ 1 ನಾನೇನ್ ಹೇಳಿದೆ, ಇದು ಡಿನಾಮಿನೇಟರ್ ನಲ್ಲಿ ಇದೆ. ಇಲ್ಲಿ ನಿಮ್ಗೆ ಒಂದು ಡೌಟ್ ಬರುತ್ತೆ, ಸರ್ ನೀವು ಹೇಳಿದ್ರಿ ಎಕ್ಸ್ ವೇರಿಯಬಲ್ ಇದ್ರೆ ಮಾತ್ರ ಅದ್ರ ಮೇಲೆ ತಗೊಂಡು ಬಂದ್ರೆ ಪವರ್ ಸೈನ್ ಚೇಂಜ್ ಆಗುತ್ತೆ ಅಂತಂದೇಳಿ. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ 1/x ಮೈನಸ್ 1 ಇದೆ, x ಮೈನಸ್ 1 ಇದೆ ಅಲ್ಲ ಅಂತಂದೇಳಿ ನಿಮ್ಗೆ ಕನ್ಫ್ಯೂಷನ್ ಬರಬಹುದು. ಈ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸಿ ಹಿಯರ್ ರೂಲ್ ಏನಪ್ಪ ಹೇಳುತ್ತೆ ಅಂತಂದ ಹೇಳಿದ್ರೆ, ಒಂದು ವೇರಿಯಬಲ್ ಜೊತೆಯಲ್ಲಿ ಒಂದು ಕಾನ್ಸ್ಟೆಂಟ್ ಆಡ್ ಮಾಡಿದ್ರೆ ಅಥವಾ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಡಿಫರೆನ್ಸ್ ತಗೊಂಡ್ರೆ, so that whole thing will become variable only. Say when x is variable, x minus 1 is also variable, x plus 1 is also variable, 3x is also variable. ಹೌದಾ ಇಲ್ಲೇನಪ್ಪ? ಸೊ ಅದ್ರ ಜೊತೆಯಲ್ಲಿ ಪ್ಲಸ್ ಮೈನಸ್ 1 ಏನನ್ನ ಇರ್ಲಿ, ದಿಸ್ ಒನ್ ವಿಲ್ ಬಿಕಮ್ ವೇರಿಯಬಲ್. ಸಪೋಸ್ ಇದನ್ನ ಮೇಲೆ ತಗೊಂಡು ಬಂದಿವಿ ಅಂತ ಮಾಡ್ರಿ, ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ಇದು ಮೇಲೆ ಬಂದ್ರೆ ಎಕ್ಸ್ ಮೈನಸ್ 1 ಹೋಲ್ ಟು ದ ಪವರ್ ಆಫ್ ಮೈನಸ್ 1. ಇದು ಪ್ಲಸ್ 1 ಇದೆ, ಮೇಲೆ ಬಂದ್ರೆ ಮೈನಸ್ 1 ಆಗುತ್ತೆ, ಪ್ಲಸ್ 3. ಅಂದ್ರೆ ಏನು, ವೇರಿಯಬಲ್ಗೆ ಏನ್ ಸೈನ್ ಬಂತು, ಮೈನಸ್ 1 ಬಂತು. ಅವಾಗ ನಾವೇನ್ ಮಾಡ್ತೀವಿ, ಇಟ್ ಇಸ್ ನಾಟ್ ಎ ಪಾಲಿನಾಮಿಯಲ್. ಇಂಟು ಮಾರ್ಕ್ ಹಾಕಿದ್ದೀನಿ. ಓಕೆ, ಇಟ್ ಇಸ್ ನಾಟ್ ಎ ಪಾಲಿನಾಮಿಯಲ್. ಇಟ್ ಇಸ್ ನಾಟ್ ಎ ಪಾಲಿನಾಮಿಯಲ್. ನಾಟ್ ಎ ಪಾಲಿನಾಮಿಯಲ್. ಇಟ್ ಇಸ್ ನಾಟ್ ಎ ಪಾಲಿನಾಮಿಯಲ್. ಇಟ್ ಇಸ್ ಆಲ್ಸೋ ನಾಟ್ ಎ ಪಾಲಿನಾಮಿಯಲ್. ಯು ಅಂಡರ್ಸ್ಟುಡ್? ಅರ್ಥ ಆಯ್ತಲ್ಲ? ಇದು ನೀವು ಜ್ಞಾಪಕ ಇಟ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಸೊ ಓವರ್ ಆಲ್ ಯು ಮಸ್ಟ್ ರಿಮೆಂಬರ್ ದ ಪವರ್ಸ್ ಆಫ್, I mean say the powers of variables of the variable of a polynomial should be a non-negative integer. ಅರ್ಥ ಆಯ್ತಲ್ಲ? ಅಂದ್ರೆ ಆಲ್ವೇಸ್ ಪಾಸಿಟಿವ್ ಇರಬೇಕು ಅಂಡ್ ನೆಗೆಟಿವ್ ಸೈನ್ ಇರಬಾರ್ದು, ಫ್ರಾಕ್ಷನ್ ಆಗಿರಬಾರ್ದು, ಡೆಸಿಮಲ್ ನಂಬರ್ ಆಗಿರಬಾರ್ದು. ಇದನ್ನ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಬೇಕು. ಓಕೆ, ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್. ಸೊ ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್ ಅಂದ್ರೆ ಏನು ಆಕ್ಚುಲಿ? ನಾವು value of a polynomial, it is given by, say, if p of x is a polynomial in x and if k is any real number, then the value obtained by replacing x by k in p of x is called the value of p of x at x is equal to k and is denoted by p of k. Now ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಹಿಯರ್ ನಾವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 4 ಅಂತ ಹೇಳಿ ತಗೊಳ್ಳೋಣ. ಸೊ ಪಿ ಆಫ್ ಎಕ್ಸ್ ಮೀನ್ಸ್ ಪಾಲಿನಾಮಿಯಲ್ ಇನ್ ಎಕ್ಸ್, ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 4. ನಾವು if p of x is a polynomial in x, yes, p of x is a polynomial in x. Okay, and if k is any real number, k ಅನ್ನೋದೇನು, a real number. real number ಅಂದ್ರೆ ನೀವು 1 2 3 √2 √5 ಅಂದ್ರೆ ರಿಯಲ್ ನಂಬರ್ ನಲ್ಲಿ ಎಲ್ಲ ಬಂದ್ಬಿಡ್ತವೆ. ಯಾವ್ದಾದ್ರು ರ್ಯಾಷನಲ್ ನಂಬರ್ ಅಂಡ್ ಇರ್ಯಾಷನಲ್ ನಂಬರ್ಸ್ ಎಲ್ಲ ಬಂದ್ಬಿಡ್ತವೆ, ಹೌದಲ್ಲ? ಅದರಲ್ಲಿ ಯಾವುದೋ ಒಂದು ಕೆ ಅಂದ್ರೆ ಎನಿ ರಿಯಲ್ ನಂಬರ್ ಯು ಕ್ಯಾನ್ ಸೆಲೆಕ್ಟ್. ಓಕೆ, ನಾವು minus 4. If k is any real number andre ನಾವು then the value of obtained by replacing x by k in p of x is called the value of p of x. Now you see here, now let us consider x
is equal to 2 ಅಂತಂದೇಳಿ ಕನ್ಸಿಡರ್ ಮಾಡೋಣ. ಅಂದ್ರೆ ನಾವು ಎಕ್ಸ್ ಬದಲಾಗಿ ಕೆ ಅಂದ್ರೆ ಎಕ್ಸ್ ಬದಲಾಗಿ 2 ತಗೊಂಡ್ವಿ. 2 is a real number. Understand? Now the value obtained by replacing 2 in the place of x. ಎಕ್ಸ್ ಬದಲಾಗಿ ನಾವು ಏನ್ ರಿಪ್ಲೇಸ್ ಮಾಡಬೇಕು? 2 ರಿಪ್ಲೇಸ್ ಮಾಡಬೇಕು. ಓಕೆ, ಅವಾಗ ಸಿಂಪ್ಲಿಫೈ ಮಾಡಿದ ನಂತರ ನಮಗೆ ವ್ಯಾಲ್ಯೂ ಬರುತ್ತೆ and that gives the value of this polynomial. Now let us see x is equal to 2. At x is equal to 2. Now therefore we write p of x ಬದಲಾಗಿ ಏನು ಬರೀಬೇಕು? p of 2 is equal to x square ಅಂದ್ರೆ 2 square. Wherever x is there, you please replace it by 2 minus 3x. 3 into 2 minus 4. Okay, now simplify. 2 square is 4 minus 3 2s are 6 minus 4. Now what is the value of this? Minus 6 minus 4. 4, same sign, put same sign and take sum. 6 plus 4 is 10. Now one is plus, another one is minus. Put greater number sign, minus, take difference. 10 minus 4 is 6. Now minus 6. The value of the p of x, a polynomial in x, that is x square minus 3x minus 4 at x is equal to 2 is minus 6. Okay, this is the value of a polynomial. Now another example, let us consider p of x is equal to same thing, x square minus 3x minus 4 at x is equal to 3. So at x is equal to 3, instead of 2 we have taken now 3. Then p of 3 is equal to x square means 3 square minus 3 into x means 3 minus 4. Then 3 square is 9 minus 9 minus 4. Plus 9 minus 9 vanishes, leaving behind minus 4. So the value of the polynomial x square minus 3x minus 4 at x is equal to 3 is minus 4. Okay, you understood what is the value? Okay, now coming to the point of another, let us consider the other number for x. Now same thing, that is p of x is equal to, write to x square minus 3x minus 4 at x is equal to minus 1. Let us consider, instead of x you please replace it by minus 1. Now p of minus 1 is equal to x square means minus 1 whole square minus 3x, 3 into minus 1 minus 4. By simplification you will get minus 1 whole square is 1 minus into minus is plus, 3 ones are 3 minus 4. Now 1 plus 3 is 4 minus 4. 4 minus 4 is 0. Now the value of same polynomial x square minus 3x minus 4 at x is equal to minus 1 is 0. Okay, now another example, I take p of x, same expression, I mean it's a polynomial. Consider x square minus 3x minus 4 at x is equal to 4. Now here p of 4 is equal to x square means 4 square minus 3x, 3 into 4 minus 4. 4 square is 16 minus 3 4s are 12 minus 4. Now here 16 minus minus, that is same signs, put same sign and take sum. Minus 16. 16 minus 16 is 0. Now here also the value of x square minus 3x minus 4 at x is equal to 4 is 0. Now you have to observe carefully now. This is the value of
P of x. P of x is x square minus 3x minus 4. So when you consider x is equal to 2, x is equal to k means instead of k we have taken 2. The value is minus 6. Now when x is 2, if you consider when x is equal to 2, then the value is minus 6. When you consider 3, x is equal to 3, then the value is minus 4. Here when you consider the x is equal to minus 1, the value is 0. And for 4, you will get the value is 0. You have to observe carefully here. Here we got minus 6 here. Here we got minus 4. Here we got 0. When you get 0, for what value of k you got the 0? That is for minus 1. Then we say minus 1 is the 0 of this polynomial. Here you see, when x is equal to 2, we got minus 6. It is not 0. That means 2 is not the 0 of this polynomial. ಇಲ್ಲಿ 2 0 ಅಲ್ಲ, 0 of the polynomial ಅಲ್ಲ. ಯಾಕೆ ಅಂತಂದು ಹೇಳಿದ್ರೆ ವ್ಯಾಲ್ಯೂ ಏನು ಬಂದಿದೆ? minus 6 ಬಂದಿದೆ. ಇಲ್ಲಿ 3 ಕೂಡ it is not the 0 of polynomial. ಯಾಕೆ? ಇಲ್ಲಿ ವ್ಯಾಲ್ಯೂ ಎಷ್ಟು ಬಂದಿದೆ? minus 4. ನಾವು ಇಲ್ಲಿ ನೋಡ್ರಿ, minus 1 ತಗೊಂಡಾಗ ವ್ಯಾಲ್ಯೂ ಎಷ್ಟು ಬಂದಿದೆ? 0. ಅವಾಗ ನಾವೇನು ಹೇಳ್ತೀವಿ ಅಂದ್ರೆ minus 1 is the 0 of the polynomial. ಯಾವಾಗ ಹೇಳ್ಬೇಕು minus 1 is the 0 of polynomial ಅಂದ್ರೆ value must become 0. Understand? Now you see here, p of minus 1 is 0 and p of 4 is also 0. Therefore, minus 1 and 4 are the zeros of the polynomial. Understood? Okay? ಈಗ 0 ಅಂದ್ರೆ ಗೊತ್ತಾಯ್ತಲ್ಲ. ವ್ಯಾಲ್ಯೂ ಅಂದ್ರೆ ಎಲ್ಲವೂ ವ್ಯಾಲ್ಯೂನೇ. ನಾವು ಯಾವ್ದಾದ್ರು ಎಕ್ಸ್ ಬದಲಾಗಿ ಏನನ್ನ ತಗೊಂಡ್ರೆ ಕೆ ಅಂದ್ರೆ ಯಾವ್ದಾದ್ರು ರಿಯಲ್ ನಂಬರ್ ತಗೊಂಡಾಗ ಆನ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನ್ ಬರುತ್ತೋ ಅದನ್ನೇ ಏನ್ ಅಂತೀವಿ? ವ್ಯಾಲ್ಯೂ ಆಫ್ ಎ ಪಾಲಿನಾಮಿಯಲ್. ಬಟ್ ವ್ಯಾಲ್ಯೂ ಬಂದ್ಬಿಟ್ಟು 0 ಆದ್ರೆ, 0 ಬಂದ್ರೆ ದೆನ್ ವಿ ಕನ್ಸಿಡರ್ ದ ವ್ಯಾಲ್ಯೂ ಟೇಕನ್ ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ಸಮಥಿಂಗ್. ಸೊ ದಟ್ ವಿಲ್ ಬಿಕಮ್ ದ 0 ಆಫ್ ದ ಪಾಲಿನಾಮಿಯಲ್. ಇಲ್ಲಿ 0 ಬಂದ್ರೇನೆ then this will become the 0 of the polynomial. Okay? Now ಇಲ್ಲಿ ಕೂಡ 0 ಬಂತ ವ್ಯಾಲ್ಯೂ 0 ಬಂದಾಗ 4 ಏನಾಗುತ್ತೆ? It is the 0 of the polynomial. That is the difference between value and 0 of the polynomial. Okay? 0 ಬಿಟ್ಟು other than 0 ಏನಾದ್ರೂ ಬಂದ್ರೆ it is just value of a polynomial. ಅದ್ರ ಬದಲಾಗಿ 0 ಬಂತು ವ್ಯಾಲ್ಯೂ ಅಂದ್ರೆ then we consider ಯಾವ ನಂಬರ್ ನಾವು ಕನ್ಸಿಡರ್ ಮಾಡಿರ್ತೀವೋ ಎಕ್ಸ್ ಬದಲಾಗಿ ಆ ನಂಬರ್ ಬಂದ್ಬಿಟ್ಟು 0 ಆಫ್ ದ ಪಾಲಿನಾಮಿಯಲ್ ಆಗುತ್ತೆ. ಅಂಡರ್ಸ್ಟಾಂಡ್? ನಾವು ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ನಿಮ್ಗೆ ಗೊತ್ತಾಗಿದೆ. ಓಕೆ, ಅಂಡ್ 0 ಆಫ್ ದ ಪಾಲಿನಾಮಿಯಲ್ ಅಂದ್ರೆ ಏನು ಅದು ಕೂಡ ಗೊತ್ತಾಗಿದೆ. ಬಟ್ ಇಲ್ಲಿ ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ಗೆ ಡೆಫಿನೇಷನ್ ಇಲ್ಲಿ ಬರ್ದಿದ್ದೀನಿ. ಆದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಇದಕ್ಕೆ ವ್ಯಾಲ್ಯೂ ದಟ್ ಇಸ್ 0 ಆಫ್ ದ ಪಾಲಿನಾಮಿಯಲ್ ಅದಕ್ಕೆ ಡೆಫಿನೇಷನ್ ಏನ್ ಕೊಟ್ಟಿದ್ದಾನೋ ಅದನ್ನ ಈಗ ಬರೆದು ತೋರಿಸ್ತೇನೆ. 0 of a polynomial. 0 of the polynomial ಗೆ ಡೆಫಿನೇಷನ್ ಏನು ಆಕ್ಚುಯಲ್ ಆಗಿ ಅಂದ್ರೆ ಎ ರಿಯಲ್ ನಂಬರ್ ಕೆ. ಎ ರಿಯಲ್ ನಂಬರ್ ಕೆ ಅಂದ್ರೆ ಅರ್ಥ ಏನು? ಎಕ್ಸ್ ಬದಲಾಗಿ ನಾವ್ ಏನ್ ತಗೊಳ್ತೀವೋ ಅದೇ ಕೆ. ಕೆ ಮೇ ಬಿ -1 2 4 6 ಯಾವ್ದನ್ನ ತಗೋಬಹುದು. ಇಲ್ಲಿ -1 ತಗೊಂಡಾಗ ಏನಾಗಿದೆ ನೋಡ್ರಿ, ವ್ಯಾಲ್ಯೂ ಬಂದ್ಬಿಟ್ಟು 0 ಬಂತು. ಅದೇ ಅವ್ನು ಹೇಳ್ತಾ ಇರೋದು. ಸಿ ಎ ರಿಯಲ್ ನಂಬರ್ ಕೆ ಈಸ್ ಸೆಟ್ ಟು ಬಿ 0. -1 is said to be 0 of the polynomial p of x when p of k is equal to 0. p of k ಎಷ್ಟು ಬಂದಿರಬೇಕು? 0 ಬಂದಿರಬೇಕು. ಅಂದ್ರೆ ಏನು? p of -1 is equal to 0. ಹೌದಾ ಇಲ್ಲ? ಸೊ ಇಲ್ಲಿ ಕೂಡ ಅಷ್ಟೇ ಮಾಡಿದ್ವಿ. k ಬದಲಾಗಿ ಇಲ್ಲಿ ಏನು ತಗೊಂಡಿದ್ವಿ? 4 ತಗೊಂಡಿದ್ವಿ. ಅದೇ p of 4 ವ್ಯಾಲ್ಯೂ ಕಂಡಿಟ್ಟಾಗ 0 ಬಂತು. ಅಂದ್ರೆ p of 4 is equal to 0. p of k is equal to 0 means p of 4 is equal to 0. Therefore 4 is the 0 of the polynomial. ಆವಾಗ 4 ಬಂದ್ಬಿಟ್ಟು ಈ ಪಾಲಿನಾಮಿಯಲ್ ನ 0 ಆಗುತ್ತೆ. Understand? Now geometrical meaning of the zeros of the polynomial. Okay? ಇದರ ಅರ್ಥ ಏನು ಅಂದ್ರೆ
ನೀವು ಯಾವುದಾದ್ರೂ ಒಂದು ಗ್ರಾಫ್ ಹಾಕ್ತೀರಾ, ಲೀನಿಯರ್ ಗ್ರಾಫ್ ಹಾಕ್ತೀರಾ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗ್ರಾಫ್ ಹಾಕ್ತೀರಾ ಅಥವಾ ಕ್ಯೂಬಿಕ್ ಪಾಲಿನಾಮಿಯಲ್ ಗ್ರಾಫ್ ಹಾಕ್ತೀರಾ, ಇವು ಏನಾಗ್ತದೆ ಅಂತಂದು ಹೇಳಿದ್ರೆ ಇವು ಎಕ್ಸ್ ಆಕ್ಸಿಸ್ ಜೊತೆಯಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಕೆಲವೊಂದು, ಕೆಲವೊಂದು ಇಂಟರ್ಸೆಕ್ಟ್ ಆಗೋದಿಲ್ಲ. ಅವು ಎಕ್ಸ್ ಆಕ್ಸಿಸ್ ಜೊತೆಯಲ್ಲಿ ಇಂಟರ್ಸೆಕ್ಟ್ ಆದ್ರೆ ಮಾತ್ರ ನಾವು ಝೀರೋ ಅಂತಂದೇಳಿ ತಗೋಬಹುದು. ಸೊ ಫಾರ್ ಎಕ್ಸಾಂಪಲ್ ಹಿಯರ್ ಐ ಡ್ರಾ, ಸೊ this is x axis and y axis. I draw a linear graph. Linear graph ಅಂದ್ರೆ ಏನು? straight line, that's all. ಇವಾಗ ಇದು x axis ಅಲ್ವಾ, ಇದು x dash, this is x axis. ಈ x axis ನಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಇಲ್ಲಿ. This point is called as zero of the polynomial. So ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗಿದೆ? ಓನ್ಲಿ ಒಂದ್ ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ. ದಟ್ಸ್ ವೈ ವಿ ಸೇ ಇಟ್ ಹ್ಯಾಸ್ ಒನ್ ಝೀರೋ. ಓಕೆ, ಸೊ ಸಿಮಿಲರ್ಲಿ ಈಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಇಟ್ ಇಸ್ ನಾಟ್ ಎ ಸ್ಟ್ರೈಟ್ ಲೈನ್, ಇದು ಕರ್ವ್ಡ್ ಗ್ರಾಫ್ ಆಗುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಪ್ಯಾರಾಬೋಲಾ. ಸಿ ಹಿಯರ್ ಐ ಡ್ರಾ this one. This is the a graph of a quadratic polynomial. ಈ ತರ ಇದ್ರೆ ಇದನ್ನ ಏನಂತ ಕರಿತೀವಿ ಅಂದ್ರೆ ದಿಸ್ ಇಸ್ ಕಾಲ್ಡ್ ಪ್ಯಾರಾಬೋಲಾ. PARABOLA. ಎಕ್ಸಾಮಿನೇಷನ್ ನಲ್ಲಿ ಕೇಳ್ತಾರೆ ಇದನ್ನ. ಓಕೆ, ಇದು ಜ್ಞಾಪಕ ಇಟ್ಕೊಂಡ್ರಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗ್ರಾಫ್ ನ ಏನ್ ಅನ್ಬೇಕು? ಪ್ಯಾರಾಬೋಲಾ. ಅಂಡರ್ಸ್ಟ್ಯಾಂಡ್? ನಾವು ಇದೇ ನೋಡ್ರಿ, ಇಲ್ಲಿ ಎಕ್ಸ್ ಆಕ್ಸಿಸ್ ಜೊತೆಯಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ? ಇಲ್ಲಿ ಒಂದ್ ಕಡೆ ಆಗಿದೆ, ಇಲ್ಲಿ ಒಂದ್ ಕಡೆ ಆಗಿದೆ. ಹೌದಾ? ಸೊ ಅದಕ್ಕಾಗಿ ಇಟ್ ಹ್ಯಾಸ್ ಹೌ ಮೆನಿ ಝೀರೋಸ್? ಎಷ್ಟು ಝೀರೋಸ್ ಇದಾವೆ? 2 ಝೀರೋಸ್. ಅರ್ಥ ಆಯ್ತಾ? ಸಿಮಿಲರ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ ನಾವು. ಈ ಗ್ರಾಫ್ ನೋಡೋಣ. ಈ ಗ್ರಾಫ್ ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗ್ತಾ ಇದೆ? 1 2 3 ಅಂದ್ರೆ ಇಟ್ ಹ್ಯಾಸ್ ಹೌ ಮೆನಿ ಝೀರೋಸ್? 3 ಝೀರೋಸ್. ಅರ್ಥ ಆಯ್ತಲ್ಲ? ನಾವ್ ಏನ್ ಕನ್ಸಿಡರ್, ಎಷ್ಟು ಝೀರೋಸ್ ಇದ್ದಾವೆ ಅಂತಂದೇಳಿ ಡೆಫಿನೆಟ್ ಆಗಿ ಕ್ವಶನ್ ಕೇಳ್ತಾನೆ. ನೀವು ಅವಾಗ ಏನ್ ಮಾಡ್ಬೇಕು? ಅವ್ನು ಕೊಟ್ಟಿರ್ತಾನೆ ಗ್ರಾಫ್. ಸೊ ಈ ಗ್ರಾಫ್ ನ ನೋಡ್ರಿ, ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಇಲ್ಲ ನೋಡ್ಬೇಕು. ಇಂಟರ್ಸೆಕ್ಟ್ ಆಗಿದ್ರೆ ಅದು ಒಂದ್ ಕಡೆ ಒಂದ್ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಯ್ತು ಅಂತಂದ ಹೇಳಿದ್ರೆ ಅದು ಒಂದು ಝೀರೋ. ಓಕೆ, ಇಟ್ ಹ್ಯಾಸ್ ಇಂಟರ್ಸೆಕ್ಟೆಡ್ ಅಟ್ 2 ಪಾಯಿಂಟ್ಸ್. ಅದಕ್ಕಾಗಿ ಇದಕ್ಕೆ ಎಷ್ಟು ಝೀರೋಸ್ ಇದಾವೆ ಅಂದ್ರೆ 2 ಝೀರೋಸ್. ಇದು 3 ಕಡೆ ಇಂಟರ್ಸೆಕ್ಟ್ ಆಗಿದೆ, 3 ಪಾಯಿಂಟ್ಸ್ ಹತ್ರ ಇಂಟರ್ಸೆಕ್ಟ್ ಆಗಿದೆ. ಅದಕ್ಕಾಗಿ ಆ ಪಾಯಿಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ಝೀರೋಸ್. 3 ಝೀರೋಸ್ ಇದೆ ಇದಕ್ಕೆ. ಓಕೆ, ನಾವು ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನಾಮಿಯಲ್, ದಟ್ ಈಸ್ P of x is equal to AX plus B. Let us consider, let K be the zero of P of x. Then P of K is equal to AK plus B is equal to 0. Then AK is equal to minus B. Therefore, K is equal to minus B by A. So, ಇದರ ಅರ್ಥ ನೋಡ್ರಿ, P of x, that is linear polynomial, general form ಏನು? AX plus B. ಓಕೆ, ನಾವು ಇವಾಗ K ಅಂದ್ರೆ ಏನು? K ಬಂದ್ಬಿಟ್ಟು 0. K may be some number. ನೋಡ್ರಿ, P of K is equal to AK plus B is equal to 0 ಅಂತದ. ಅಂದ್ರೇನು? ಎಲ್ಲಿ K x ಇರುತ್ತೋ ಅಲ್ಲಿ K ಸಬ್ಸ್ಟಿಟ್ಯೂಟ್ ಮಾಡಬೇಕು. Then AK is equal to minus B and K is equal to minus B by A. ಅಂದ್ರೆ 0 of the polynomial, that is a linear polynomial, is minus B by A ಅಂತಂದೇಳಿ ಅರ್ಥ. ಓಕೆ, ಸೊ ಈಗ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋಣ. P of x is equal to 2x plus 4. ನಾವು ಈಗ ಇಲ್ಲಿ ಜನರಲ್ ಫಾರ್ಮ್ ಬರ್ದಿವಿ AX plus B. ಅದ್ರ ಪ್ರಕಾರನೇ ಇದು ಒಂದು ಲೀನಿಯರ್ ಪಾಲಿನಾಮಿಯಲ್ ತಗೊಂಡಿದ್ವಿ 2x plus 4. ಇಲ್ಲಿ ನೋಡಿ, A ಬದಲಾಗಿ 2, ದೆನ್ x is x itself and B ಬದಲಾಗಿ 4 ಆಗುತ್ತೆ. ಈ B ಏನು? ಇದು ಕಾನ್ಸ್ಟೆಂಟ್ ಟರ್ಮ್ ಅಂಡ್ A is the coefficient of x ಅಂತಂದೇಳಿ ಅರ್ಥ. ಓಕೆ, ನಾವು
ಪಿ ಆಫ್ ಎಕ್ಸ್ ಇದೆ 2x ಪ್ಲಸ್ 4. ಸೊ ಈಗ ಇದನ್ನ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋಣ. ಇದು ಮಾಡಬೇಕಾದ್ರೆ ಬಾಕ್ಸ್ ಹಾಕೊಳ್ಳೋಣ. x and this is y is equal to 2x plus 4. Let x is equal to minus 1 ಅಂತ ತಗೊಳ್ಳೋಣ. ದೆನ್ ಇಲ್ಲಿ ಏನಾಗುತ್ತೆ, x is minus 1 ಆದ್ರೆ y is equal to ಎಷ್ಟಾಗುತ್ತೆ? ದಟ್ ಈಸ್ y is equal to 2 into minus 1 plus 4. That is minus 2 plus 4, that is equal to 2. ಅಂದ್ರೆ y x is equal to minus 1 ಆದಾಗ y is equal to 2. The next y x is equal to 1 ಅಂತ ತಗೊಳ್ಳೋಣ. Then y is equal to 2 into 1 plus 4, that is equal to 2 plus 4, that is equal to 6. So x 1 ಅಂತ ತಗೊಂಡ್ರೆ y ಬಂದ್ಬಿಟ್ಟು ಎಷ್ಟಾಗುತ್ತೆ? 6 ಆಗುತ್ತೆ. ಸೊ ಈ ಪಾಯಿಂಟ್ಸ್ ನೋಡ್ಬಿಟ್ಟು ನಾವು ಅಲ್ಲಿ ಪ್ಲಾಟ್ ಮಾಡೋಣ. ಓಕೆ, ನಾವು ಫಸ್ಟ್ x coordinate is minus 1 and y is 2. minus 1 2. ನಾವೇನ್ ಮಾಡ್ತೀವಿ, ಫಸ್ಟ್ minus 1 ಹತ್ರ ಪಾಯಿಂಟ್ ಅಲ್ಲಿ ಪೆನ್ಸಿಲ್ ಇಡ್ತೀವಿ. ಆದ್ಮೇಲೆ ಪ್ಲಸ್ 2 ಇದೆ, ಪ್ಲಸ್ 2 ಅಂದ್ರೆ ಮೇಲೆ ಹೋಗ್ಬೇಕು. ಪ್ಲಸ್ 2 ಎಕ್ಸಾಕ್ಟ್ ಆಗಿ ಇಲ್ಲಿ ನಾವು ಮಾರ್ಕ್ ಮಾಡೋಣ. ದೆನ್ ನೆಕ್ಸ್ಟ್ 1 and 6 ಅಂದ್ರೆ 1 ಹೋಗ್ಬಿಟ್ಟು ನಾವು 6 ಪ್ಲಸ್ 6 ಆಗುತ್ತೆ, ಅದೇ ಸೀದಾ ಮೇಲೆ ಹೋಗ್ಬಿಟ್ಟು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಅಷ್ಟೇ. ದೆನ್ ಜಾಯಿನ್ ದೀಸ್ 2 ಪಾಯಿಂಟ್ಸ್. ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಒಂದು ಸ್ಟ್ರೈಟ್ ಲೈನ್. ಓಕೆ, ಸ್ಟ್ರೈಟ್ ಲೈನ್ ಗ್ರಾಫೇ ಬರೋದು. ಸೊ ನೌ ವಿ ಆರ್ ಡ್ರಾನ್ ಆಲ್ರೆಡಿ. ನೌ ಇಟ್ ಈಸ್ ಇಂಟರ್ಸೆಕ್ಟಿಂಗ್ x-axis at -2. ಸೊ ಈ -2 ಬಂದ್ಬಿಟ್ಟು 0 ಆಫ್ ದ ಪಾಲಿನಾಮಿಯಲ್. ಓಕೆ, ನಾವು ಈಗ ನೋಡ್ರಿ, ಇದು ಒಂದು ಕಡೆನೆ ಅಂದ್ರೆ x-axis ಮೇಲೆ at one point it is intersecting. That's why it will have 1 0. And what is that 0? It is nothing but x coordinate of the point where the graph intersects. ಲೈನ್ ಗ್ರಾಫ್ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ ಎಕ್ಸ್ ಆಕ್ಸಿಸ್ ಮೇಲೆ, ಅದರ ಎಕ್ಸ್ ಕೋಆರ್ಡಿನೇಟ್ ಬಂದ್ಬಿಟ್ಟು 0 ಆಫ್ ದ ಪಾಲಿನಾಮಿಯಲ್ ಆಗುತ್ತೆ. ಎಷ್ಟು ಝೀರೋಸ್ ಇದ್ದಾವ ಅಂದ್ರೆ ನೀವು 1 ಅಂತಂದು ಹೇಳ್ತೀರಾ, ಆದ್ರೆ ಆ 0 ಯಾವುದು ಅಂತಂದು ಹೇಳಿದ್ರೆ -2. ಯಾಕಂದ್ರೆ ಇಟ್ ಇಸ್ ದ ಎಕ್ಸ್ ಕೋಆರ್ಡಿನೇಟ್ ಆಫ್ ದಟ್ ಪಾಯಿಂಟ್. ಓಕೆ, ದೆನ್ ನೆಕ್ಸ್ಟ್ ಜನರಲ್ ಫಾರ್ಮ್ ಪ್ರಕಾರ ಇಲ್ಲಿ k -b/a ಬಂದಿದಲ್ಲ, ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಅದು -2 ಬರ್ತದ ಇಲ್ಲ ನೋಡೋಣ. ನಾವು p of x is equal to 2x plus 4. then for zeros, ಇವಾಗ 0 ಆಗಬೇಕು ಅಂದ್ರೆ ಫಾರ್ 0 we have p of x is equal to 0 ಅಂತಂದು ಹೇಳಿ ತಗೋಬೇಕು. ದೆನ್ p of x is 0 ಆಗುತ್ತೆ ಅಂತಂದು ಹೇಳಿದ್ರೆ ದಟ್ ಈಸ್ 2x plus 4 is equal to 0. then 2x is equal to -4. therefore x is equal to -4/2. cancelling that you will get -2. ನೋಡ್ರಿ, x is equal to -2 ಬಂತು ಅಂದ್ರೆ ಇಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ? -2 ಹತ್ರ ಇಂಟರ್ಸೆಕ್ಟ್ ಆಗಿದೆ. therefore x is -2 ಅಂದ್ರೆ ಏನು? 0 ಆಫ್ ದ ಪಾಲಿನಾಮಿಯಲ್ is -2 ಅಂತಂದೇಳಿ. now further here k is equal to -b/a ಅಂತಾರೆ. ಈಗ ನೋಡ್ರಿ, this is nothing but -b ಅಂದ್ರೆ ಏನು ನೋಡ್ರಿ, ಇದರಲ್ಲಿ ಅರ್ಥ ಮಾಡ್ಕೊ. b means it is a constant. minus of constant whole divided by a. what is a? coefficient of x. now that is coefficient of x. ನೋಡ್ರಿ, ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ನೋಡ್ರಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬರ್ತದ ಇಲ್ಲ ನೋಡೋಣ. ಕಾನ್ಸ್ಟೆಂಟ್ ಟರ್ಮ್ ಏನು ಇಲ್ಲಿ? 4. ಕಾನ್ಸ್ಟೆಂಟ್ ಟರ್ಮ್ ಏನು? ಮೈನಸ್ ಕಾನ್ಸ್ಟೆಂಟ್ ಟರ್ಮ್ ಇಸ್ 4 ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನು?
A coefficient of x is 2. ನಾವು ಕ್ಯಾನ್ಸಲ್ ಮಾಡಿದ್ರೆ ಏನು ಬಂತು? -2. ಅರ್ಥ ಆಯ್ತಾ? ದಟ್ ಮೀನ್ಸ್ ಮೈನಸ್ ಕಾನ್ಸ್ಟೆಂಟ್ ಬೈ coefficient of x gives the zero of the polynomial. ಅದಕ್ಕಾಗಿ ಲೀನಿಯರ್ ಪಾಲಿನಾಮಿಯಲ್ ಬಂದ್ರೆ ಝೀರೋ ಏನಾಗಿರುತ್ತೆ? ಝೀರೋ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಈಸ್ minus b by a, that is minus of constant term by coefficient of x. Okay, right. Now you have understood already about geometrical meaning of zeros of a linear polynomial. Now we are going to understand the geometrical meaning of the zeros of a quadratic polynomial. So ಈಗ quadratic polynomial ಬಗ್ಗೆ ತಿಳ್ಕೊಳ್ಳೋಣ. ನಾವು ಇಲ್ಲಿ ಗ್ರಾಫ್ ಹಾಕಿದ್ದಾರೆ ಆಲ್ರೆಡಿ. ಇದರಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು? ಇದನ್ನ ನಿಮ್ಗೆ ಕೇಳೋದಿಲ್ಲ ಎಕ್ಸಾಮಿನೇಷನ್ ನಲ್ಲಿ. ಈ ಗ್ರಾಫ್ ಹಾಕ್ಬೇಕಾ? ಇಲ್ಲ, ಗ್ರಾಫ್ ಹಾಕೋದಿಲ್ಲ. ಅವರೇ ಕೊಟ್ಬಿಡ್ತಾರೆ ಅಷ್ಟೇ. ಕೊಟ್ಬಿಟ್ಮೇಲೆ ಇವೆಲ್ಲ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. 5, 6 ಇದೇನು, ಅದು ಏನು, ಇದೇನು, ಇದನ್ನೆಲ್ಲ ಕೇರ್ ಮಾಡಲೇಬಾರ್ದು. ಓನ್ಲಿ ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು? ಎಕ್ಸ್ ಆಕ್ಸಿಸ್ ಜೊತೆಯಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಅರ್ಥ ಆಯ್ತಾ? ಅದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗ ನೀವು ಇದ್ರ ಬಗ್ಗೆ ಏನ್ ತಿಳ್ಕೊಂತ ಇದ್ದೀರಾ? ನಂಬರ್ ಆಫ್ ಝೀರೋಸ್ ಮತ್ತು ವಾಟ್ ಆರ್ ದೇ. ಓಕೆ, ನಂಬರ್ ಆಫ್ ಝೀರೋಸ್ ಎಷ್ಟು ಅಂದ್ರೆ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗಿದೆ? ಇಲ್ಲಿ ಒಂದು ಇಂಟರ್ಸೆಕ್ಟ್ ಆಗಿದೆ ಮತ್ತು ಇಲ್ಲಿ ಒಂದು ಇಂಟರ್ಸೆಕ್ಟ್ ಆಗಿದೆ. ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗಿದೆ? 2 ಪಾಯಿಂಟ್ಸ್. ದಟ್ಸ್ ವೈ ಇಟ್ ಹ್ಯಾಸ್ 2 zeros ಅಂತ ಡಿಸೈಡ್ ಮಾಡಿಬಿಡ್ಬೇಕು. ನಿಮ್ಗೆ ಮೋಸ್ಟ್ ಪ್ರಾಬಬ್ಲಿ MCQs ನಲ್ಲೇ ಕೇಳೋದು ಇದು. ಓಕೆ, ಹೌ ಮೆನಿ ಝೀರೋಸ್ ಆರ್ ದೇರ್ ಅಂತ ಕೇಳ್ತಾನೆ. ಅವನು 0, 1, 2, 3, 4 ಅಂತಂದೇಳಿ 4 ಆಪ್ಷನ್ ಕೊಟ್ಟಿರ್ತಾನೆ. ಸೊ ಅದರಲ್ಲಿ ನೀವೇನ್ ಮಾಡ್ಬೇಕು? ಇದು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಎಕ್ಸ್ ಆಕ್ಸಿಸ್ಗೆ ನೋಡಿ ನೀವು ಝೀರೋಸ್ ಬರಿಬೇಕು. ಓಕೆ, 2 ಕಡೆ ಇಂಟರ್ಸೆಕ್ಟ್, ಅವಾಗ 2 ಆಪ್ಷನ್ ಏನಲ್ಲಿ 2 ಎಲ್ಲಿ ಇರ್ತದೋ ಅದನ್ನ ನೀವು ಟಿಕ್ ಮಾಡಬೇಕಾಗುತ್ತೆ. ಓಕೆ, ನಾವು ಈಗ ಇಂಟರ್ಸೆಕ್ಟ್ ಎಲ್ಲಾಗಿದೆ ಅಂತಂದು ಹೇಳಿದ್ರೆ ಈ 2 ಪಾಯಿಂಟ್ಸ್ ಇದೆ. ದಟ್ಸ್ ವೈ ದೇರ್ ಆರ್ 2 zeros. ನಂಬರ್ ಆಫ್ ಝೀರೋಸ್ ಇಸ್ 2 zeros. ಅಂಡ್ ವಿಚ್ ಆರ್ ದೇ? ಅವು ಯಾವ್ಯಾವು ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ನೀವೇನ್ ಮಾಡ್ಬೇಕು? ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇಲ್ಲಿದೆ, ಹೌದಾ? ಸೊ ಈ ಪಾಯಿಂಟ್ಗೆ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ ಇರುತ್ತೆ. ಅದರಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡಬೇಕು? ಎಕ್ಸ್ ಕೋಆರ್ಡಿನೇಟ್ ಸೆಲೆಕ್ಟ್ ಮಾಡಬೇಕು. ಎಕ್ಸ್ ಕೋಆರ್ಡಿನೇಟ್ ಏನಿದೆ ಇಲ್ಲಿ? -1. ಸೊ 2 zeros ನಲ್ಲಿ 1 0 ಬಂದ್ಬಿಟ್ಟು -1. ಸೊ ನೆಕ್ಸ್ಟ್ ಅನದರ್ 0 ಎಷ್ಟಿದೆ ಅಲ್ಲಿ ನೋಡ್ಕೊಳ್ರಿ. ಇಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ? 4, 0. ಇದು ಎಕ್ಸ್ ಕೋಆರ್ಡಿನೇಟ್, ಇದು ವೈ ಕೋಆರ್ಡಿನೇಟ್. ನಾವು ಯಾವ್ದು ಸೆಲೆಕ್ಟ್ ಮಾಡಬೇಕು? ಎಕ್ಸ್ ಕೋಆರ್ಡಿನೇಟ್. ವಾಟ್ ಇಸ್ ದಟ್? 4. ಸೊ ಹೌ ಮೆನಿ zeros ಆರ್ ದೇರ್? 2 zeros ಆರ್ ದೇರ್. ವಾಟ್ ಆರ್ ದೇ? -1 and 4. ಈಗ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ polynomial. All right, that is p of x is equal to ax square plus bx plus c. ಇದು ಜನರಲ್ ಫಾರ್ಮ್. ಓಕೆ, ನಾವು ಈಗ ನಾವು ಇಲ್ಲಿ ಒಂದು ಈಕ್ವೇಶನ್ ಇಲ್ಲಿ ಬರ್ದಿದ್ದಾರೆ ನೋಡ್ರಿ. ಏನು? ಪಾಲಿನಾಮಿಯಲ್ y is equal to x square minus 3x minus 4. ಇಲ್ಲಿ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. Here x square minus 3x minus 4. ಸೊ ಇದನ್ನು ಜಸ್ಟ್ ಕಂಪೇರ್ ಮಾಡ್ಕೊಡ್ರಿ. ಎ ಅಂದ್ರೆ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಏನಿಲ್ಲ ಅಂದ್ರೆ ಅರ್ಥ ಏನು? 1 ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಬಿ ಬಂದ್ಬಿಟ್ಟು ಕೊಯಿಫಿಷಿಯಂಟ್ ಆಫ್ ಎಕ್ಸ್. ಸೊ ಇಲ್ಲಿ ಏನಿದೆ? -3. -3 ವ್ಯಾಲ್ಯೂ, -3 ಈಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ಬಿ. ಅಂಡ್ ಸಿಮಿಲರ್ಲಿ ಇಲ್ಲಿ ಸಿ ಇಸ್ ಎ ಕಾನ್ಸ್ಟೆಂಟ್ ಟರ್ಮ್. ಕಾನ್ಸ್ಟೆಂಟ್ ಟರ್ಮ್ ಎಷ್ಟಿದೆ? -4 ವಿತ್ ಸೈನ್ಸ್ ಹೇಳ್ಬೇಕಾಗುತ್ತೆ. ರಿಮೆಂಬರ್, ನಾವು ಈ ಕರ್ವ್ ಏನ್ ಬಂದಿದೆ ಆ ಕರ್ವ್ಗೆ ಒಂದು ಹೆಸರು ಕೊಟ್ಟಿದ್ದಾರೆ. ದಟ್ ಈಸ್ ಕಾಲ್ಡ್ ಪ್ಯಾರಾಬೋಲಾ. ಇದಕ್ಕೇನ್ ಅನ್ಬೇಕು? ಪ್ಯಾರಾಬೋಲಾ. ಇಲ್ಲೇ ಬರ್ತೀನಿ. ದಿಸ್ ಇಸ್ ಕಾಲ್ಡ್ PARABOLA. ಇಟ್ ಈಸ್ ಕಾಲ್ಡ್ ಪ್ಯಾರಾಬೋಲಾ. ಜ್ಞಾಪಕ ಇಟ್ಕೋಬೇಕಿದ್ದು ನೀವು ಪ್ಯಾರಾಬೋಲಾ ಅಂತಂದೇಳಿ. ಅದು MCQs ನಲ್ಲಿ ಕೇಳಬಹುದು. ನಾವು ಈ ಪ್ಯಾರಾಬೋಲಾನಲ್ಲಿ 2 ಟೈಪ್ಸ್ ಇದ್ದಾವೆ. ಒನ್ ಈಸ್ ಓಪನ್ ಟೈಪ್, ಅನದರ್ ಒನ್ ಈಸ್ ಕ್ಲೋಸ್ಡ್ ಟೈಪ್.
ಓಪನ್ ಟೈಪ್ ಅಂದ್ರೆ ಈ ತರ ಇರುತ್ತೆ, ಕ್ಲೋಸ್ಡ್ ಟೈಪ್ ಅಂತಂದು ಹೇಳಿದ್ರೆ ಈ ತರ ಇರುತ್ತೆ. ಸೊ ಇದು ಓಪನ್ ಟೈಪ್, ಇದು ಕ್ಲೋಸ್ ಟೈಪ್. ಸೊ ಇವಾಗ ನಾವು ಮಾಡಿರೋದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗ್ರಾಫ್ ಏನಿದೆ, ಇಟ್ ಈಸ್ ಓಪನ್ ಟೈಪ್. ಈ ಓಪನ್ ಟೈಪ್ ಯಾವಾಗ ಆಗುತ್ತೆ ಅಂತಂದು ಹೇಳಿದ್ರೆ, ನಾವು ವೆನ್ ವ್ಯಾಲ್ಯೂ ಆಫ್ ಎ ಈಸ್ ಗ್ರೇಟರ್ ದ್ಯಾನ್ 0. ಕ್ಲೋಸ್ಡ್ ಟೈಪ್, ಈ ಕ್ಲೋಸ್ಡ್ ಟೈಪ್ ಯಾವಾಗ ಬರುತ್ತೆ ಅಂತಂದು ಹೇಳಿದ್ರೆ ವೆನ್ ಎ ಈಸ್ ಲೆಸ್ ದೆನ್ 0. ವಾಟ್ ಈಸ್ ದಿಸ್ ಎ ಈಸ್ ಲೆಸ್ ದೆನ್ 0? ಸಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಇವಾಗ ನಾವು ನೋಡ್ರಿ ಅಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 4 ಅಂತ ಕೊಟ್ಟಿದ್ದಾನೆ. ಇಲ್ಲಿ ಏನಿದೆಪ್ಪ, ಇಲ್ಲಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ ಇಸ್ ನಥಿಂಗ್ ಬಟ್ ಎ. ಓಕೆ, ಈ ಎ ವ್ಯಾಲ್ಯೂ ಗ್ರೇಟರ್ ದೆನ್ 0 ಇರಬೇಕು. ಅಂದ್ರೆ ಏನು, 1 ಇರಲಿ. ಗ್ರೇಟರ್ ದೆನ್ 0 ಅಂದ್ರೆ 1, 2, 3 ಇದ್ರೆ ಪರವಾಗಿಲ್ಲ. ಆ ತರ ಇದ್ರೆ ಓಪನ್ ಟೈಪ್ ಆಗುತ್ತೆ, ಜ್ಞಾಪಕ ಇಟ್ಕೋಬೇಕು. ಅದೇ ವ್ಯಾಲ್ಯೂ ಎ ವ್ಯಾಲ್ಯೂ ಲೆಸ್ ದೆನ್ 0 ಇದ್ರೆ, ಸೇ ಫಾರ್ ಎಕ್ಸಾಂಪಲ್ ಐ ರೈಟ್ ಮೈನಸ್ 3x ಸ್ಕ್ವಯರ್ ಮೈನಸ್ 2x ಪ್ಲಸ್ 4 ಅಂತಂದೇಳಿ ಕೊಡ್ತೀನಿ. ಇವಾಗ ಏನಾಯ್ತು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಹಿಯರ್? ಮೈನಸ್ 3 ಮೀನ್ಸ್ ಲೆಸ್ ದೆನ್ 0. ಈ ತರ ವ್ಯಾಲ್ಯೂ, ಈ ತರ ಪಾಲಿನಾಮಿಯಲ್ ಕೊಟ್ರೆ ಅವಾಗ ನಿಮ್ಗೆ ಏನ್ ಬರುತ್ತೆ, ಕ್ಲೋಸ್ಡ್ ಟೈಪ್ ಬರುತ್ತೆ. ಓಕೆ, ನಾವು ಲೆಟ್ ಅಸ್ ಬಿಗಿನ್ ಎಕ್ಸರ್ಸೈಸ್ 2.1. The graph of y is equal to p of x are given in figure 2.1 below. For some polynomials p of x, find the number of zeros of p of x in each case. ಇಲ್ಲಿ ನೋಡ್ರಿ, ಯಾವ ಪಾಲಿನಾಮಿಯಲ್ ಕೊಟ್ಟಿದ್ದಾನೆ, ಲೀನಿಯರ್ ಕೊಟ್ಟಿದ್ದಾನೆ, ಕ್ವಾಡ್ರಾಟಿಕ್ ಕೊಟ್ಟು ಹಾಗೇನು ಕೊಟ್ಟಿಲ್ಲ. ಜಸ್ಟ್ ಒಂದು ಗ್ರಾಫ್ ಕೊಟ್ಟಿದ್ದಾನೆ. ಅದನ್ನ ನೋಡ್ಬಿಟ್ಟು ನಾವೇನ್ ಕಂಡಿಡ್ಬೇಕು, ಓನ್ಲಿ ನಂಬರ್ ಆಫ್ ಝೀರೋಸ್. ನಂಬರ್ ಆಫ್ ಝೀರೋಸ್ ಕಂಡಿಡ್ಬೇಕಂದ್ರೆ ನಾನೇನ್ ಹೇಳಿದ್ದೀನಿ, ಎಕ್ಸ್ ಆಕ್ಸಿಸ್ಗೆ ಎಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೋ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕು, ಇನ್ನ ಬೇರೆದೇನ್ ನೋಡಕ್ ಹೋಗ್ಬೇಡ್ರಿ. ಆಯ್ತಾ? ನಾವು ಫಸ್ಟ್ ಪ್ರಾಬ್ಲಮ್ ನೋಡ್ರಿ. ಹಿಯರ್ ಇಟ್ ಈಸ್ ಎ ಲೀನಿಯರ್ ಗ್ರಾಫ್. ನಿಮ್ಗೆ ಗೊತ್ತಾಗುತ್ತೆ ಲೀನಿಯರ್ ಗ್ರಾಫ್ ಅಂತಂದು. ಯಾಕೆ? ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ಇದೆ, ಬಟ್ ಇದು ಎಕ್ಸ್ ಆಕ್ಸಿಸ್ ಜೊತೆಯಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗಿಲ್ಲ. ಅಂದ್ರೆ ಇದರ ಎಷ್ಟು ಝೀರೋಸ್ ಇದ್ದಾವ ಅಂದ್ರೆ ನೀವೇನ್ ಬರೀತೀರಾ, ನಂಬರ್ ಆಫ್ ಝೀರೋಸ್ ಕೇಳ್ತಾನೆ, ನೀವೇನ್ ಬರಿಬೇಕು, ನಂಬರ್ ಆಫ್ ಝೀರೋಸ್ ಇಸ್ 0. ಯು ಹ್ಯಾವ್ ಟು ರೈಟ್ 0. ನಂಬರ್ ಆಫ್ ಝೀರೋಸ್ ಯು ಕ್ಯಾನ್ ರೈಟ್ ಹಿಯರ್. ನಂಬರ್ ಆಫ್ ಝೀರೋಸ್ ಇಸ್ ಈಕ್ವಲ್ ಟು 0. ವೈ ಅಂತಂದು ಕೇಳ್ತಾನೆ. ವೈ? ಬಿಕಾಸ್ the line, the graph is not intersecting with the x-axis. ಅದು ಬರಿಲೇಬೇಕು. Therefore, why? Because the graph is not intersecting with x-axis. That's all. Okay. And second one, ಇಲ್ಲಿ ನೋಡಿ, ಈ ಗ್ರಾಫ್ ಹೀಗೆ ಬಂದು ಹೀಗೆ ಬಂದಿದೆ. ನಾವು ಇಲ್ಲಿ ವೈ ಆಕ್ಸಿಸ್ ಜೊತೆಯಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಅದನ್ನ ಕನ್ಸಿಡರ್ ಮಾಡಬಾರ್ದು. ಮತ್ತೆ ಯಾವ್ದು ಕನ್ಸಿಡರ್ ಮಾಡಬೇಕು? ಓನ್ಲಿ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ಕನ್ಸಿಡರ್. ಸೊ ಎಕ್ಸ್ ಆಕ್ಸಿಸ್ ಅಂದ್ರೆ ಒಂದು ಕಡೆ ಇದು ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ನಂಬರ್ ಆಫ್ ಝೀರೋಸ್ ಎಷ್ಟು? 1. ಅಂಡರ್ಸ್ಟ್ಯಾಂಡ್? ಸೊ ಹಿಯರ್ ನಂಬರ್ ಆಫ್ ಝೀರೋಸ್ is equal to 1. Why antane? Because the given graph is intersecting the x-axis at only one point. That's all. Understood? Now ಆ ಗ್ರಾಫ್ ನೋಡಿ, ಇವಾಗ ಇಲ್ಲೊಂದ್ ಕಡೆ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್ ಅಂದ್ರೆ 3 zeros. Understand? Here how many zeros? The number of zeros is equal to 3.
number of zeros is equal to 3. Why? Because the given graph is intersecting the x-axis at 3 distinct points on the x-axis. Already we have written intersecting the x-axis at 3 distinct points. Therefore, there are 3 zeros. ಇಲ್ಲಿ ನಿಮ್ಗೆ ಆ zeros ಯಾವು ಅಂತ ಕೇಳಲಿಲ್ಲ, ಓನ್ಲಿ ನಂಬರ್ ಆಫ್ zeros ಕೇಳಿದ್ದಾನೆ. ಎಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ ಎಕ್ಸ್ ಆಕ್ಸಿಸ್ ಜೊತೆ ಆ ಪಾಯಿಂಟ್ಸ್ ಮಾತ್ರ ಎಷ್ಟಿದಾವ ನೋಡ್ಕೊಂಡು ಬರೆದು ಬಿಡೋದು. ಓಕೆ, ಅಂಡರ್ಸ್ಟುಡ್? ಇಂಥ ಕ್ವಶನ್ ಕೇಳೋದು ಎಲ್ಲಿ ಎಕ್ಸಾಮಿನೇಷನ್ ನಲ್ಲಿ, ಎಸ್ಪೆಷಲಿ MCQs ನಲ್ಲಿ ಕೊಡ್ತಾರೆ. ಅಂಡರ್ಸ್ಟ್ಯಾಂಡ್? ನಾವು ನೆಕ್ಸ್ಟ್ 3 ಪ್ರಾಬ್ಲಮ್ಸ್ ನೋಡೋಣ. ಸೊ ಫಸ್ಟ್ ಒನ್ ಇಲ್ಲಿ ನೋಡಿ, ದಿಸ್ ಇಸ್ ಪ್ಯಾರಾಬೋಲಾ ಅಂದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ದ ಗ್ರಾಫ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಬಟ್ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ? ಎಕ್ಸ್ ಆಕ್ಸಿಸ್ಗೆನೆ ಇಂಟರ್ಸೆಕ್ಟ್ ಆಗಿದೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಕಡೆ ಮತ್ತು ಇಲ್ಲಿ ಒಂದ್ ಕಡೆ. ನೀವೇನ್ ಮಾಡ್ತೀರಾ ಇವಾಗ? therefore how many zeros it has? Number of zeros is equal to 2. Why? Because the graph is intersecting x-axis at 2 points. Next, this problem here, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇದು ಒಂದು ಪಾಯಿಂಟ್, ಇದು ಒಂದು ಪಾಯಿಂಟ್, ಇದು ಒಂದು ಪಾಯಿಂಟ್, ಇದು ಒಂದು ಪಾಯಿಂಟ್. ಓಕೆ, ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗಿದೆ? 4 ಕಡೆ ಇಂಟರ್ಸೆಕ್ಟ್ ಆಗಿದೆ. therefore we have to write number of zeros is equal to 4. Why? Because the graph is intersecting the x-axis at 4 distinct points. ನೆಕ್ಸ್ಟ್ ಗ್ರಾಫ್ ಇಲ್ಲಿ ನೋಡಿ, ಇಲ್ಲಿ ಕೇರ್ಫುಲ್ ಆಗಿ ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಇಂಟರ್ಸೆಕ್ಟ್ ಆಗಿಲ್ಲ, ಇಟ್ ಇಸ್ ಜಸ್ಟ್ ಟಚಿಂಗ್ ಹಿಯರ್. ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ ಟಚ್ ಆಗಿದೆ. ಟಚ್ ಆದ್ರೆ ಕೂಡ ನಾವು ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ದಿಸ್ ಈಸ್ 1 ಪಾಯಿಂಟ್ ಅಂಡ್ ದಿಸ್ ಈಸ್ ಅನದರ್ ಪಾಯಿಂಟ್ ಅಂಡ್ ದಿಸ್ ಇಸ್ ಆಲ್ಸೋ 1 ಪಾಯಿಂಟ್. ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ನೋಡ್ರಿ, ಈ ಲೈನ್ ಮೇಲೆ ಹೀಗೆ ಬಂದ್ರೆ 1 and 2 ಆಗ್ಬಿಡ್ತಾ ಇತ್ತು, 2 ಪಾಯಿಂಟ್ಸ್ ಬರ್ತಾ ಇತ್ತು. ಆದ್ರೆ ಅದು ಹಾಗಾಗಿಲ್ಲ. ಇಲ್ಲಿ ಹಿಂಗ್ ಬಂದ್ಬಿಟ್ಟು ಇಲ್ಲಿ ಟಚ್ ಆಗಿ ಹಿಂಗ್ ಹೋಗುತ್ತೆ, ಅಂದ್ರೆ ಓನ್ಲಿ 1 ಪಾಯಿಂಟ್ ಹತ್ರ ಅದು ಕಾಂಟ್ಯಾಕ್ಟ್ ಆಗಿಲ್ಲ, ಅಂದ್ರೆ 1 ಪಾಯಿಂಟ್ ಜೊತೆಯಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಓಕೆ, ನಾವು 1 ಪಾಯಿಂಟ್ ಹತ್ರನೇ. ನಾವು therefore here number of zeros is equal to 1, 2, 3. Why? Because the graph is intersecting the x-axis at 3 distinct points. ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಬರೀ ಇಲ್ಲ, 3 ಪಾಯಿಂಟ್ಸ್ ಅಂತಂದು ಹೇಳಿ ಬರೆದ್ರೆ ಕೂಡ ಆಯ್ತು. ಓಕೆ, ರೈಟ್.